ಅಜ ಏಕಾದಶಿ ವ್ರತವು ಪ್ರತಿ ವರ್ಷ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದು ಬರುತ್ತದೆ. ಒಂದು ವರ್ಷದಲ್ಲಿ ಆಚರಿಸಲಾಗುವ 24 ಏಕಾದಶಿಗೂ ಈ ಏಕಾದಶಿಗೂ ಎಷ್ಟು ಮಹತ್ವವಿದೆ ಎಂದರೆ, ಕೇವಲ ಈ ಏಕಾದಶಿಯ ಉಪವಾಸದಿಂದ ವ್ಯಕ್ತಿಯ ಹಿಂದಿನ ಜನ್ಮದ ಪಾಪಗಳು ದೂರವಾಗುತ್ತದೆ. ಅಶ್ವಮೇಧ ಯಾಗದ ಪುಣ್ಯ ಲಾಭವು ದೊರೆಯುತ್ತದೆ. ಈ ಏಕಾದಶಿಯ ಪುಣ್ಯವೆಂದರೆ ವ್ಯಕ್ತಿಯು ಒಂದೊಳ್ಳೆ ಜೀವನ ಸುಖವನ್ನು ಅನುಭವಿಸುತ್ತಾನೆ, ಸ್ವರ್ಗದಲ್ಲಿ ಸ್ಥಾನ ಪಡೆಯುತ್ತಾನೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ವ್ರತದ ಪುಣ್ಯದಿಂದ ರಾಜ ಹರಿಶ್ಚಂದ್ರನ ಬಾಧೆಗಳು ದೂರವಾಗಿ ಸರ್ವೋತ್ತಮ ಲೋಕವನ್ನು ಪಡೆದನು. ಈ ಏಕಾದಶಿ ಉಪವಾಸವನ್ನು ಆಚರಿಸುವುದರಿಂದ ಮತ್ತೆ ಜನ್ಮ ಪಡೆಯಬೇಕಾಗಿಲ್ಲ. ಹಾಗಾಗಿ ಇದಕ್ಕೆ ಅಜ ಏಕಾದಶಿ ಎನ್ನುವ ಹೆಸರು ಬಂದಿತು. ಅಜ ಏಕಾದಶಿಯ ಶುಭ ಮುಹೂರ್ತ, ಪೂಜೆ ವಿಧಾನ ಮತ್ತು ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಆಗಸ್ಟ್ 26 ಗುರುವಾರ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಜ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಅಜ ಏಕಾದಶಿಯನ್ನು ಆನಂದ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಈ ಏಕಾದಶಿ ವ್ರತವನ್ನು ಸಂಪೂರ್ಣ ಭಕ್ತಿ ಸಮರ್ಪಣಾ ಭಾವನೆಯಿಂದ ಆಚರಿಸಿದರೆ ಭಗವಾನ್ ವಿಷ್ಣುವು ಅವರ ಹಿಂದಿನ ಜನ್ಮದಲ್ಲಿ ಮತ್ತು ಪ್ರಸ್ತುತ ಜೀವನದಲ್ಲಿ ಮಾಡಿದ ಎಲ್ಲಾ ಪಾಪಗಳನ್ನು ಕ್ಷಮಿಸುತ್ತಾನಂತೆ ಎಂದು ಪುರಾಣಗಳು ಹೇಳುತ್ತವೆ. ಭಗವಾನ್ ವಿಷ್ಣುವು ತನ್ನ ಭಕ್ತರಿಗೆ ಸಂತೋಷ ಸಮೃದ್ಧಿಯೊಂದಿಗೆ ಆಶೀರ್ವದಿಸುತ್ತಾನೆ. ನಂಬಿಕೆಯ ಪ್ರಕಾರ ಮರಣದ ನಂತರ ಅವರನ್ನು ವೈಕುಂಠಧಾಮ ಎಂದು ಕರೆಯಲ್ಪಡುವ ಭಗವಾನ್ ವಿಷ್ಣುವಿನ ಧಾಮಕ್ಕೆ ಕರೆದೊಯ್ಯುತ್ತಾನಂತೆ. ಹಿಂದೂ ಪುರಾಣಗಳ ಪ್ರಕಾರ ಅಜ ಏಕಾದಶಿ ವ್ರತವನ್ನು ಆಚರಿಸುವ ಮೂಲಕ ವ್ಯಕ್ತಿಯು ಅಶ್ವಮೇಧ ಯಜ್ಞ ಮಾಡುವ ಮೂಲಕ ಪಡೆಯುವಂತಹ ಸಂಪೂರ್ಣ ಫಲಗಳನ್ನು ಪಡೆಯುತ್ತಾನಂತೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ದಿನದಂದು ಉಪವಾಸ ಮತ್ತು ಪೂಜೆ ಮಾಡುವುದರಿಂದ ಎಲ್ಲಾ ಪಾಪಗಳು ನಾಶವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆಯಂತೆ. ಈ ದಿನದಂದು ಉಪವಾಸವಿರುವುದು ಸಂಪತ್ತನ್ನು ತರುವುದಲ್ಲದೆ ಜೀವನವನ್ನು ಸಂತೋಷಗೊಳಿಸುತ್ತದೆ. ಏಕಾದಶಿ ತಿಥಿ ಸಮಯವು ಪಂಚಾಂಗದ ಪ್ರಕಾರ ಆಗಸ್ಟ್ 29 ಗುರುವಾರ ಮುಂಜಾನೆ ಅಂದರೆ ಬೆಳಗಿನ ಜಾವ 1:19 ಪ್ರಾರಂಭವಾಗಿ ಆಗಸ್ಟ್ 30 ಶುಕ್ರವಾರ ಬೆಳಿಗ್ಗೆ 1:37 ಕೊನೆಗೊಳ್ಳುತ್ತದೆ. ಉದಯ ತಿಥಿಯ ಪ್ರಕಾರ ಅಜ ಏಕಾದಶಿಯನ್ನು 29 ಆಗಸ್ಟ್ 2024 ಆಚರಿಸಲಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಗುರುವಾರ ವಿಷ್ಣುವಿಗೆ ಸಮರ್ಪಿತವಾದ ದಿನ. ಶ್ರದ್ಧಾ ಭಕ್ತಿಯಿಂದ ಏಕಾದಶಿಯನ್ನು ಆಚರಿಸಿದರೆ ಏಕಾದಶಿಯ ಫಲಗಳು ದುಪ್ಪಟ್ಟಾಗುತ್ತದೆಯಂತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಜ ಏಕಾದಶಿಯ ದಿನದಂದು ಅನೇಕ ಶುಭ ಯೋಗಗಳು ಏಕಕಾಲದಲ್ಲಿ ರೂಪುಗೊಳ್ಳುತ್ತಿವೆ. ಈ ಕಾರಣದಿಂದ ಅಜ ಏಕಾದಶಿಯ ಉಪವಾಸ ಹೆಚ್ಚು ವಿಶೇಷವಾಗಿರುತ್ತದೆ. ಈ ದಿನ ಸಿದ್ಧಿಯೋಗ, ಸರ್ವಾರ್ಥ ಸಿದ್ಧಿಯೋಗವೂ ಇದ್ದು ಈ ಸಮಯದಲ್ಲಿ ಶಿವನು ಕೈಲಾಸದಲ್ಲಿ ಆಸೀನನಾಗುತ್ತಾನಂತೆ. ಹಾಗಾಗಿ ತಪ್ಪದೆ ಈ ದಿನ ನಿಮ್ಮ ಕೈಲಾದ ಮಟ್ಟಿಗಾದರೂ ಭಕ್ತಿಯಿಂದ ವಿಷ್ಣುವನ್ನು ಆರಾಧಿಸಿ. ಈ ದಿನ ಋಷಿಕೇಶ ದೇವರಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತದೆ. ಭಗವಾನ್ ಋಷಿಕೇಶವು ವಿಷ್ಣು ಸಹಸ್ರನಾಮದಲ್ಲಿ 47ನೇ ಹೆಸರು. ಇದನ್ನು ಇಂದ್ರಿಯಗಳ ಅಧಿಪತಿ ಎಂದು ಕರೆಯಲಾಗುತ್ತದೆ. ಇದಲ್ಲದೆ ಅಜ ಏಕಾದಶಿಯನ್ನು ಅನ್ನದ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ. ಏಕೆಂದರೆ ಇದು ಎಲ್ಲಾ ಪಾಪಗಳನ್ನು ತೊಡೆದು ಹಾಕಿ ಭಕ್ತರನ್ನು ಶುದ್ಧಿಗೊಳಿಸುತ್ತದೆ ಎಂದು ನಂಬಲಾಗಿದೆ. ಕೇವಲ ಭಕ್ತಿಯಿಂದ ಉಪವಾಸ ಮಾಡುವುದರಿಂದ ಒಬ್ಬರು ತಮ್ಮ ಹಿಂದಿನ ಕರ್ಮ ತಪ್ಪುಗಳನ್ನು ತೊಡೆದು ಹಾಕಬಹುದು. ಅಜ ಏಕಾದಶಿ ವ್ರತದ ಕಥೆಯು ಭಗವಾನ್ ವಿಷ್ಣುವಿನ ಶಕ್ತಿ ಮತ್ತು ರಾಜ ಹರಿಶ್ಚಂದ್ರನನ್ನು ಹೇಗೆ ಆಶೀರ್ವದಿಸಿದನು ಎಂಬುದನ್ನು ಎತ್ತಿ ತೋರಿಸುತ್ತದೆ. ರಾಜ ಹರಿಶ್ಚಂದ್ರ ಒಬ್ಬ ಪೌರಾಣಿಕ ವ್ಯಕ್ತಿ. ಬದ್ಧತೆ, ಪ್ರಾಮಾಣಿಕತೆ ಮತ್ತು ಸದಾಚಾರಕ್ಕಾಗಿ ಜನರು ಅವನನ್ನು ಅಪಾರವಾಗಿ ಗೌರವಿಸುತ್ತಾರೆ. ಒಮ್ಮೆ ಶಾಪದಿಂದಾಗಿ ರಾಜ ಹರಿಶ್ಚಂದ್ರನ ಪ್ರಾಮಾಣಿಕತೆಯನ್ನು ಪರೀಕ್ಷಿಸುವ ಸಮಯ ಬರುತ್ತದೆ. ಹಾಗಾಗಿ ಅವನು ತನ್ನ ರಾಜ್ಯ, ಸಂಪತ್ತು ಮತ್ತು ಕುಟುಂಬವನ್ನು ಕಳೆದುಕೊಳ್ಳುವಂತೆ ಮಾಡಿತು. ಅವನು ಅಪಾರ ದುಃಖ ಮತ್ತು ಕಷ್ಟವನ್ನು ಸಹಿಸಿಕೊಂಡು ತನ್ನ ಹೆಂಡತಿ, ಮಗನಿಂದ ಬೇರ್ಪಟ್ಟ. ತನ್ನ ಪ್ರಾಮಾಣಿಕತೆಯನ್ನು ಉಳಿಸಿಕೊಳ್ಳಲು ಸ್ಮಶಾನ ಕಾಯುತ್ತಾನೆ. ಅಂತ್ಯವಿಲ್ಲದ ದುಃಖ, ಸಂಕಟದಿಂದ ಬೇಸತ್ತ ರಾಜ ಹರಿಶ್ಚಂದ್ರನು ಗೌತಮ ಋಷಿಯ ಸಹಾಯವನ್ನು ಪಡೆಯುತ್ತಾನೆ. ಋಷಿ ಗೌತಮರು ಹರಿಶ್ಚಂದ್ರನಿಗೆ ಉಪವಾಸ, ಅಜ ಏಕಾದಶಿಯ ಆಚರಣೆಗಳು ಮತ್ತು ಪ್ರಾರ್ಥನೆಗಳನ್ನು ಸಮರ್ಪಣಾ ಮತ್ತು ಭಕ್ತಿಯಿಂದ ಆಚರಿಸಲು ಸಲಹೆ ನೀಡಿದರು. ಅದರಂತೆ ರಾಜ ಹರಿಶ್ಚಂದ್ರ ಅಜ ಏಕಾದಶಿಯ ಉಪವಾಸ, ಆಚರಣೆಗಳು ಮತ್ತು ಪ್ರಾರ್ಥನೆಗಳನ್ನು ಅನುಸರಿಸಿದರು. ಇದರಿಂದ ಹರಿಶ್ಚಂದ್ರನು ತನ್ನ ರಾಜ್ಯವನ್ನು ಮರಳಿ ಪಡೆದನು. ತನ್ನ ಎಲ್ಲಾ ಸಂಪತ್ತನ್ನು ಮರಳಿ ಗಳಿಸಿ ಹೆಂಡತಿ ಮತ್ತು ಮಗನ ಜೊತೆ ಪುನಃ ಸೇರಿದರು. ಹಾಗಾಗಿ ಈ ಕಥೆಯು ಪ್ರಾಮಾಣಿಕತೆ, ಸತ್ಯ ಮತ್ತು ಸಮಗ್ರತೆಯ ಶಕ್ತಿ, ಭಕ್ತಿ, ಪ್ರಾರ್ಥನೆಯ ಮೌಲ್ಯ ಮತ್ತು ಭಗವಾನ್ ವಿಷ್ಣುವಿನ ಔದಾರ್ಯವನ್ನು ಒತ್ತಿ ಹೇಳುತ್ತದೆ. ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನದ ನಂತರ ದೇವರ ಮನೆ ಮತ್ತು ಮನೆಗೆ ಗಂಗಾಜಲ ಅಥವಾ ಅರಿಶಿನದ ನೀರನ್ನು ಚಿಮುಕಿಸಬೇಕು. ಪೂಜಾ ವಿಧಿಗಾಗಿ ಭಕ್ತರು ವಿಷ್ಣುವಿನ ವಿಗ್ರಹವನ್ನು ಅಥವಾ ಫೋಟೋವನ್ನು ದೇವರ ಮನೆಯಲ್ಲಿಟ್ಟು ಅಕ್ಷತೆ, ಕಲಶ, ಕೆಂಪು ಮತ್ತು ಹಳದಿ ಬಟ್ಟೆ
ಹಳದಿ ಹೂವುಗಳಿಂದ ಅಲಂಕರಿಸಬೇಕು. ಮನೆಯಲ್ಲಿ ವಿಗ್ರಹ ಅಥವಾ ಫೋಟೋ ಇಲ್ಲವೆಂದರೂ ವಿಷ್ಣುವಿನ ಸ್ಮರಣೆಯನ್ನು ಮಾಡುತ್ತಾ ತುಪ್ಪದ ದೀಪ ಹಚ್ಚಿ ಏಕಾದಶಿ ವ್ರತವನ್ನು ಆಚರಿಸಬಹುದು. ಈ ದಿನ ಮನೆಯಲ್ಲಿ ಪೂಜೆಯನ್ನು ಮುಗಿಸಿದ ನಂತರ ಅರಳಿ ಮರಕ್ಕೆ ನೀರು, ಅರಿಶಿನ ಮತ್ತು ಹಳದಿ ಬಣ್ಣದ ಹೂವುಗಳನ್ನು ಅರ್ಪಿಸಿ ಅದರ ಕೆಳಗೆ ದೀಪವನ್ನು ಬೆಳಗಿಸಬೇಕು. ಈ ದಿನ ಭಗವಾನ್ ಹರಿ ವಿಷ್ಣುವಿನ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ವಿಷ್ಣು ಸ್ತೋತ್ರ ಮಂತ್ರವನ್ನು ಪಠಿಸಿ. ಭಗವದ್ಗೀತೆಯಂತಹ ಪವಿತ್ರ ಗ್ರಂಥಗಳನ್ನು ಓದಿದರೆ ಅಥವಾ ಕೇಳಿದರೆ ಶ್ರೇಷ್ಠ. ಅಜ ಏಕಾದಶಿಯ ಸಮಯದಲ್ಲಿ ಭಕ್ತರು ನಿರ್ಜಲ ವ್ರತವನ್ನು ಮಾಡಬೇಕು. ಈ ದಿನ ಕುಡಿಯುವುದನ್ನು ಅಥವಾ ತಿನ್ನುವುದನ್ನು ತ್ಯಜಿಸಿದರೆ ಬಹಳ ಒಳ್ಳೆಯದು. ಒಂದು ವೇಳೆ ಸಾಧ್ಯವಿಲ್ಲವೆಂದಾದರೆ ಈ ದಿನ ಹಣ್ಣನ್ನು ಸೇವಿಸಬಹುದು. ಈ ವಿಶೇಷ ದಿನದಂದು ಅಪ್ಪಿತಪ್ಪಿಯೂ ಅನ್ನ ಸೇವನೆ ಮಾಡಬಾರದು. ಇದು ಅಶುಭ ಮತ್ತು ವೈಯಕ್ತಿಕ ಸದ್ಗುಣಗಳನ್ನು ಹಾಳು ಮಾಡುತ್ತದೆ ಎಂದು ಹೇಳುತ್ತಾರೆ. ಯಾರಿಗಾದರೂ ಅನ್ನದಾನ ಮಾಡಬೇಕು. ಇದು ಎಲ್ಲಾ ದೋಷಗಳು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ. ನೀವು ಅಗತ್ಯವಿರುವವರಿಗೆ ಆಹಾರ, ಬಟ್ಟೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಸಹ ಈ ದಿನ ದಾನ ಮಾಡಬಹುದು. ಅಜ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ಆಗುವ ಪ್ರಯೋಜನಗಳು. ಈ ದಿನದಂದು ನಿರ್ಜಲ ವ್ರತವನ್ನು ಆಚರಿಸುವುದರಿಂದ ಭಕ್ತರು ಮರಣಾನಂತರ ಭಗವಾನ್ ವಿಷ್ಣುವಿನ ನಿವಾಸವಾದ ವೈಕುಂಠವನ್ನು ತಲುಪಬಹುದು. ಇದು ಜನರಿಗೆ ತಮ್ಮ ಹಿಂದಿನ ಪಾಪಗಳನ್ನು ಮತ್ತು ಕರ್ಮಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಉಪವಾಸವು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸಡಿಲಗೊಳಿಸುತ್ತದೆ. ದೇಹವನ್ನು ಶುದ್ಧೀಕರಿಸಲು ಮತ್ತು ಸಂಗ್ರಹವಾಗಿರುವ ಕಲ್ಮಶಗಳನ್ನು ತೆಗೆದುಹಾಕಲು ಅನುವು ಮಾಡಿಕೊಡುತ್ತದೆ. ಇದು ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸುತ್ತದೆ. ಒಂದು ವೇಳೆ ಏಕಾದಶಿ ವ್ರತವನ್ನು ಆಚರಿಸಲು ಸಾಧ್ಯವಿಲ್ಲವೆಂದಾದರೆ ವ್ರತದ ಕಥೆಯನ್ನು ಓದಿದರೂ ಜನ್ಮ ಜನ್ಮಗಳ ಪಾಪವು ನಾಶವಾಗುತ್ತದೆಯಂತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.